ಸ್ನೇಹಿತರೆ ಒಂದೊಂದ್ಸರಿ ನಾನು ವೀಡಿಯೋ ಮಾಡಾಗ ತೊದಲ್ಬಿಡ್ತೀನಿ, ಒಂದೊಂದ್ಸರಿ ಕನ್ವರ್ಸ್ಬಿಡ್ತೀನಿ ಸ್ನೇಹಿತರೆ. ನಮ್ಮ ವೀಡಿಯೋದಲ್ಲಿ ಏನಾರು ನನ್ನ ಮಾತಲ್ಲಿ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ, ಮಧ್ಯೆ ಹೇಳ್ಬಿಡ್ತಾಯಿದ್ದೀನಿ. ಏನಂದರೆ ಅಷ್ಟೊಂದು ಜನಗಳನ್ನ ಹೋಗಿ ನಮ್ಮ ಭಾರತ ದೇಶ ಉಗ್ರರನ್ನ ಹೊಡೆದು ಓಡಿಸಿ ಮಾಡಿದ್ದಾರೆ. ಇನ್ನೂ ಪವರ್ ಬರಬೇಕು, ಶಕ್ತಿ ಬರಬೇಕು ಅಂದರೆ ಎಲ್ಲ ಒಂದೊಂದು ಮುಕ್ಕೋಟಿ ಜನಗಳೇ ಅವ್ರಿಗೊಂದು ಪ್ರಾರ್ಥನೆ ಸಲ್ಲಿಸಿ, ಇನ್ನೇನು ಬೇಕಾಗಿಲ್ಲ. ಅವ್ರಿಗೆ ಪ್ರಾರ್ಥನೆ ಮಾಡಿದಾಗ ಎಲ್ಲ ಒಂದೊಂದು ಪ್ರಾರ್ಥನೆ ಸಲ್ಲಿಸಿದಾಗ ಅವ್ರಿಗೆ ಶಕ್ತಿ ಇನ್ನೂ ಪವರ್ ಬರುತ್ತೆ. ಹಾಗೆ ಅವ್ರ ಕುಟುಂಬದವರು ಎಲ್ಲ ಚೆನ್ನಾಗಿ ನೆಮ್ಮದಿಯಾಗಿರಲಿ ಅಂತ ಅವರು ಒಂದು ಪ್ರಾರ್ಥನೆ ಸಲ್ಲಿಸಿ, ಅದೇ ಥರ ಅನ್ನದಾತರು ಒಂದು ಪ್ರಾರ್ಥನೆ ಸಲ್ಲಿಸಿ, ಅವರು ಬೇಕು ನಮ್ಗೆ ಎಷ್ಟೇ ಕೊಟ್ಟಿದ್ರು ದುಡ್ಡು ತಿನ್ನೋಕ್ಕಾಗಲ್ಲ, ಅನ್ನ ತಿನ್ನಬೇಕು. ಹಾಗಾಗಿ ಅವ್ರಿಗೂ ಒಂದು ಪ್ರಾರ್ಥನೆ ಮಾಡಿ, ನಾವು ಪೂಜೆ ಮಾಡಾಗ ನಾವು ಮನೇಲಿ ನಮ್ಮ ಫ್ಯಾಮಿಲಿಗೆ ಬೇಡಿಕೆ ಇಟ್ಟಾಗ ಅವ್ರಿಗೂ ಒಂದು ಬೇಡಿಕೆ ಇಡಿ, ನಮ್ಗೆ ಶಕ್ತಿ ಬರಲಿ, ನಮ್ಮ ಭಾರತೀಯ ಸೇನೆಯವರಿಗೆ ಪವರ್ ಬರಲಿ, ಶಕ್ತಿ ಬರಲಿ, ಲಕ್ಷ ಉಗ್ರನ್ನ ಉಳಿಸಿ ಮಾಡೋ ಕೆಪಾಸಿಟಿ ಶಕ್ತಿ ಬರಲಿ. ನಮಗಾಗಿ ನೋಡಿ ನಿದ್ದೆಗೆಟ್ಟು ಹೋಗಿ 43ರಲ್ಲಿ ಹೋಗಿ ಎಷ್ಟೊಂದು ಜನ ಉಗ್ರನ್ನ ಉಳಿಸಿ ಮಾಡಿದ್ದಾರೆ ಅಂದರೆ ಖುಷಿ ಪಡೋದು ಒಂದು ಕಡೆ, ಬೇಜಾರು ಒಂದು ಕಡೆ ಆಗುತ್ತೆ. ಯಾಕೆ ಅಂದರೆ ಮೊನ್ನೆ ತಾನೇ ಒಬ್ಬರು ಸತ್ತೋಗ್ಬಿಟ್ರು, ಮಗನ ಮುಂದೆ ಹೆಂಡತಿ ಮುಂದೆ ಶೂಟ್ ಮಾಡಾಕ್ಬಿಟ್ಟು ಎಷ್ಟು ಬೇಜಾರಾಯ್ತದೆ, ಹೊಟ್ಟೆ ಉರಿತದೆ. ಅದೇ ಥರ ಪ್ರಾಣ ತ್ಯಾಗ ಮಾಡ್ತಾರೆ. ಹಂಗಾಗಿ ಇನ್ನೂ ಶಕ್ತಿ ಪವರ್ ಬರಬೇಕು ನಮ್ಮ ಚಾಮುಂಡೇಶ್ವರಿ, ನಮ್ಮ ಸಾಮ್ರಾಜ್ಯದಲ್ಲಿರುವ ಮೈಸೂರು ಸಾಮ್ರಾಜ್ಯದಲ್ಲಿರುವ ಚಾಮುಂಡೇಶ್ವರಿ ಪಾರ್ವತಿ ದೇವಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಎಲ್ಲವೂ ನಮ್ಮ ಪ್ರಾರ್ಥನೆ ಮಾಡಿ ಸ್ನೇಹಿತರೆ. ಅಷ್ಟೇ, ಇನ್ನೇನು ಅವ್ರಿಗೆ ನಮ್ಮಿಂದ ಅವ್ರಿಗೆ ಇನ್ನೇನು ಕೊಡೋಕ್ಕಾಗಲ್ಲ. ಎಲ್ಲ ಪ್ರಾರ್ಥನೆ ಮಾಡಿ ಒಂದೊಂದು ಪ್ರಾರ್ಥನೆ ಅವ್ರು ಮುಟ್ಟಾಗ ಅವ್ರ ಶಕ್ತಿ ಪವರ್ ಬರುತ್ತೆ ಸ್ನೇಹಿತರೆ. ಹಂಗಾಗಿ ಅವ್ರನ್ನ ಪ್ರಾರ್ಥನೆ ಸಲ್ಲಿಸಿ ಇನ್ನೇನು ಕೇಳ್ತಾ ಇಲ್ಲ ನನ್ನ ಸ್ನೇಹಿತರೆ. ಪಾಪ ಎಷ್ಟು ಜನ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಸತ್ತಾಗ ಬೇಜಾರು ಮಾಡ್ಕೊತೀವಿ, ಹೊಡೆದಾಗ ಖುಷಿ ಪಡ್ತೀವಿ, ಉಗ್ರನ್ನ ಉಡಿಸಿ ಮಾಡಿದಾಗ ಖುಷಿ ಪಡ್ತೀವಿ. ಅದೆಲ್ಲ ಸ್ನೇಹಿತರೆ ಮುಖ್ಯ. ಅವ್ರಿಗೆ ಪ್ರಾರ್ಥನೆ ಸಲ್ಲಿಸಬೇಕು ನಾವು, ಆಗಲೇ ಅವ್ರಿಗೆ ಪವರ್ ಬರೋದು, ಶಕ್ತಿ ಬರೋದು. ಇಷ್ಟೇ ನಮ್ಗೆ ಅವ್ರು ಕೊಡೋಕ್ಕಾಗೋದು ಸ್ನೇಹಿತರೆ. ನಾವು ಇಲ್ಲಿ ಬಾಯಿ ಅಂತ ಮೊಬೈಲ್ ಇಟ್ಕೊಂಡು ಎಂಜಾಯ್ ಮಾಡ್ತೀವಿ ಅಂತ ಇರಬೇಕು ಅಂದರೆ ಅವರು ಅಲ್ಲಿ ಪ್ರಾಣ ತ್ಯಾಗ ಮಾಡಿ ಅಲ್ಲಿ ನಮಗಾಗಿ ಕಾವಲಾಗಿರೋ ಹೊತ್ತಿಗೆ, ಇಲ್ಲಿ ಅನ್ನದಾತರು ಅನ್ನ ಬೆಳೆದು ನಮ್ಗೆ ಶ್ರಮಪಟ್ಟು ಹಾಕೋ ಹೊತ್ತಿಗೆ ನಾವು ಖುಷಿಯಾಗಿರೋದು. ಇವ್ರಿಗೂ